ಇನ್ನು ಏರ್ಪೋರ್ಟ್ನಲ್ಲಿ ರಾಹುಲ್ ಗಾಂಧಿ ಜೊತೆ ಮುನಿಯಪ್ಪ ಮಾತುಕತೆ ಮಾಡಿದ್ದಾರೆ. ಮುನಿಯಪ್ಪನವರ ಮುನಿಸು ಇನ್ನೂ ಕೂಡ ದೂರ ಆಗಿಲ್ಲ. VIP ಲಾಂಜಿನಲ್ಲೇ ಮಾತುಕತೆ ಮಾಡಿದ್ದಾರೆ KH ಮುನಿಯಪ್ಪ. ಇದೆಲ್ಲ ಆದಮೇಲೆ DK ಶಿವಕುಮಾರ್ ಜೊತೆಗೂ ಕೂಡ ಮುನಿಯಪ್ಪ ಮಾತುಕತೆ ಮಾಡಿದರು. ಖಾತೆ ಬದಲಾವಣೆಗೆ ಪಟ್ಟು ಹಿಡಿದಿದ್ದಾರೆ KH ಮುನಿಯಪ್ಪ. ನಾನು ಬೇರೆ ಖಾತೆ ಕೊಡಿ ಅಂತ ಕೇಳಿದ್ದೀನಿ, ಹೈಕಮಾಂಡ್ ಏನು ನಿರ್ಧಾರ ಮಾಡುತ್ತೋ ನೋಡೋಣ ಅಂತಾರೆ ಮುನಿಯಪ್ಪ. ಯಾವ ಖಾತೆ ಬೇಕಂತೆ ಅವರಿಗೆ? ಬಡವರ ಕೆಲಸ ಮಾಡುವಂಥ ಖಾತೆ ಬೇಕಂತೆ. ಇದು ಮುನಿಯಪ್ಪನವ್ರ ಮಾತು. ರಾಹುಲ್ ಗಾಂಧಿ ಅವರ ಹತ್ರ, ಮಲ್ಲಿಕಾರ್ಜುನ್ ಖರ್ಗೆ ಅವರ ಹತ್ರ, CM DK ಶಿವಕುಮಾರ್ ಹತ್ರ, ಹರಿಪ್ರಸಾದ್ ಅವರ ಹತ್ರ, ಎಲ್ಲರ ಹತ್ರನೂ ಕೂಡ ನಾನು ಹೇಳಿದ್ದೀನಿ, ಹೆಚ್ಚುವರಿ ಖಾತೆ ಕೊಡುವಂಥ ತೀರ್ಮಾನ ಅವ್ರಿಗೆ ಬಿಟ್ಟಿದ್ದು ಅಂತಾರೆ ಸಚಿವರು. ಇನ್ನು ಕೊನೆಯದಾಗ ಅವ್ರು ಹೇಳಿದ್ದೇನು ಅಂದರೆ, ಯಾವ ಖಾತೆ ಕೊಟ್ಟರು ಕೂಡ ನಾನು ನಿಭಾಯಿಸ್ತೀನಿ ಅಂತ ಕೂಡ ಮುನಿಯಪ್ಪ ಹೇಳಿದ್ದಾರೆ. ಹೈಕಮಾಂಡ್ ಹೇಳಿದ್ದೆ ಮಾಡ್ತಾ ಇರ್ತೀನಿ. ಮುಂದೆ ಅವ್ರು ಏನ್ ಮಾಡ್ತಾರೋ ಅದಕ್ಕೆ ನಾನು ಅಪೀಲ್ ಮಾಡಿದ್ದೀನಿ. ನಾನು ಸೀನಿಯರ್ ಇದ್ದೀನಿ, ನನಗೆ ಒಂದು ಬಡವರಿಗೆ ಕೆಲಸ ಮಾಡುವಂತ ಕೊಡಬೇಕು ಅಂತ ಕೇಳಿದ್ದೀನಿ. ರಾಹುಲ್ ಗಾಂಧಿಗೆ ಹೇಳಿದ್ದೀನಿ, AICC ಅಧ್ಯಕ್ಷರಿಗೆ ಹೇಳಿದ್ದೀನಿ, ಮತ್ತು ನಮ್ಮ ಮುಖ್ಯಮಂತ್ರಿಗಳಿಗೆ ಹೇಳಿದ್ದೀನಿ, ಹರಿಪ್ರಸಾದ್ ಅವ್ರಿಗೂ ಹೇಳಿದ್ದೀನಿ. ನಾನು ಶಿಸ್ತಿನ ಸಿಪಾಯಿ, ಅವ್ರು ಏನು ಹೇಳಿದ್ರೆ ಅದು ಕೆಲಸ ಮಾಡ್ಕೊಂಡು ಹೋಗ್ತೀನಿ. ನೆನ್ನೆನೆ ಕೆಲಸ ಶುರು ಮಾಡಿದ್ದೀನಿ. ಅದು ಏನ್ ತೀರ್ಮಾನ ತಗೊಳ್ತಾರೋ ಅವ್ರಿಗೆ ಬಿಟ್ಟಿದ್ದು. ನಾನು ಮುಂದೆ ಇಟ್ಟಿದ್ದೆ. ಸರ್, ಈಗ ಸಮಾಜ ಕಲ್ಯಾಣ ಖಾತೆ ಬಗ್ಗೆ ತಾವು ಹೆಚ್ಚು ಒಲವು ತೋರಿಸಿದ್ರಿ. ಯಾವ ಖಾತೆ ಕೊಟ್ಟರು ಕೆಲಸ ಮಾಡ್ತೀನಿ, ಅವರು ಹೈಕಮಾಂಡ್ ಬಿಟ್ಟಿದ್ದು. ಮತ್ತೊಮ್ಮೆ ಅವರು ರಾಹುಲ್ ಗಾಂಧಿ ಅವ್ರ ಜೊತೆ ಪ್ರಸ್ತಾಪ ಮಾಡ್ತಾರೆ? ಇಲ್ಲ, ಅವ್ರೇನು ಈ ಒಬ್ಬ ಸುರೇಶ್ ಅವರು ತೀರ್ಕೊಂಡಿದ್ದಾರೆ, ಆ ಕಾರ್ಯಕ್ರಮಕ್ಕೆ ಬಂದಿದ್ದಾರೆ. ನಾವು ಅವರು ನಾಯಕರಿದ್ದಾರೆ, ಅವ್ರನ್ನ ಭೇಟಿಯಾಗಿ ಬಂದಿದ್ದೀವಿ ಅಷ್ಟೇ. ಇವತ್ತೇನು ಕೇಳೋದಿಲ್ಲ. ಎಲ್ಲ ಡಿಮಾಂಡು ಕಾರ್ಯಕರ್ತರು ಮುಖಂಡರು ಮಾಡಿದ್ದಾರೆ. ನಾನು ಮಾಡೋ ಅಷ್ಟಿಲ್ಲ. ನನ್ನ ಸೀನಿಯಾರಿಟಿ ಹೈಕಮಾಂಡ್ ಗೊತ್ತಿದೆ, ಅವರು ಡಿಸೈಡ್ ಮಾಡಲಿ. ಅಧಿಕಾರ ಸ್ವೀಕಾರ ಮಾಡಿದ್ದೀನಿ, ನೆನ್ನೆನೆ ಮೀಟಿಂಗ್ ಮಾಡಿದ್ದೀನಿ, ನೆನ್ನೆನೆ ಅಧಿಕಾರ ಸ್ವೀಕಾರ ಮಾಡಿದ್ದೀನಿ. ಕೆಲಸ ಶುರುವಾಗಿದೆ. ನಾನು ಶಿಸ್ತಿನ ಸಿಪಾಯಿ, ಏನ್ ಕೆಲಸ ಕೊಟ್ಟಿದ್ರಂತ ಡಿಸಿಪ್ಲಿನ್ ಇಸ್ ಮೋರ್ ಇಂಪಾರ್ಟೆಂಟ್. ಅಧಿಕಾರ ಸ್ವೀಕಾರ